ಹಾಯ್ ಎಲ್ಲೋ ನಮಸ್ಕಾರ. ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ RCB ವರ್ಸಸ್ ಪಂಜಾಬ್ ನಡುವಿನ ಪಂದ್ಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಈ ಮ್ಯಾಚು ಭರ್ಜರಿಯಾಗಿತ್ತು, ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಪಂಜಾಬ್ ಕಡೆ ಆದಂಥ ಮಿಸ್ಟೇಕ್ಗಳಿಂದಲೇ ಅವರ ಸೋಲು ಅನುಭವಿಸಿತ್ತು ಅಂತಲೇ ಹೇಳ್ಬೋದು. ಇನ್ನು ಎಲ್ಲದಕ್ಕೂ ಕಾರಣ ಪಂಜಾಬ್ನ ಬೌಲಿಂಗ್ ಮತ್ತು ಅವರ ಫೀಲ್ಡಿಂಗ್ ಅಂತಲೇ ಹೇಳ್ಬೋದು. ಇನ್ನು RCB ಅವರು ಟಾಸ್ ಒಳ್ಳೆ ಇಂಟೆಂಟಿಂದನೇ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮೊದಲು ವಿಕೆಟ್ಸ್ಗಳು ವಿದ್ಯುತ್ ಕರೆಪ್ಪ ಒಳ್ಳೆಯ ಸ್ಪೆಲ್ ಹಾಕಿದ್ರು ಕೂಡ RCB ಇಂಟೆಂಟ್ ಕೂಡ ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಬೇರೆ ಬೌಲರ್ಸ್ಗಳಿಗೆ ಅವರು ಬೆಂಡಾಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿ ಅವರ ಇಂಟೆಂಟ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದಾಯಿತು. ಇನ್ನು ಅಂಥ ಬ್ಯಾಟರ್ಗಳು ನೆಕ್ಸ್ಟ್ಗಳು ಅವರು ಕೂಡ ಇಂಟೆಂಟ್ ಅದೇ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಬರ್ತಿದ್ದಂಗೆ ಹೊಡೆಯೋಂಥ ಇಂಟೆಂಟಿಂದ ಬರೋದ್ರಿಂದ RCB ರನ್ ಕೂಡ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿ ಅವರು 92 ರನ್ಗಳನ್ನು ಬಾರಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅವರು ಒಳ್ಳೆ ಇಂಟೆಂಟಿಂದ ಹೊಡೆದಂಥ ರನ್ಗಳಿಂದಲೇ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂತ ರಜತ್ ಪಟಿದಾರ್ ಅವರು ಸ್ಪಿನ್ನರ್ಗಳಿಗೆ ಮತ್ತು ಫಾಸ್ಟ್ ಬೌಲರ್ಗಳಿಗೆ ಒಳ್ಳೆ ಇಂತಹ ಸ್ವಾಗತದಿಂದ ನೀಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅವ್ರಿಗೂ ಹಾಫ್ ಸೆಂಚುರಿ ಕೂಡ ಹೊಡಿತಾರೆ. ಇನ್ನು ನೆಕ್ಸ್ಟ್ ಬಂದಂತಹ ಕ್ಯಾಮ್ರಾನ್ ಗ್ರೀನ್ ಅವರು ಹಾಫ್ ಸೆಂಚುರಿಗೆ 4 ರನ್ಗಳು ಕಡಿಮೆ ಇದ್ದಂಗೆ ಅವರು ಲಾಸ್ಟ್ ಬಾಲಲ್ಲಿ ವಿಕೆಟ್ಗಳನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂತ DK ಕೂಡ ಒಳ್ಳೆ ಕಾಮಿ ಕೂಡ ಆಡ್ತಾರೆ ಅಂತಲೇ ಹೇಳ್ಬೋದು. 2 ಸಿಕ್ಸ್ಗಳನ್ನ ಅವರು ಹೊಡಿತಾರೆ. ನೆಕ್ಸ್ಟ್ ನೋಡಿದ್ರೆ RCB ಅವರು 240 ಹೊಡಿತಾರೆ ಅಂತ ಹೇಳ್ಬೋದು. ಇದು RCBಯಲ್ಲಿ ಈ ಸೀಸನಲ್ಲಿ ಐದನೇ 200+ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಸೀಸನ್ಗಳಲ್ಲಿ ನೋಡೋದಾದರೆ ಇದು 2ನೇ ಹೈಯೆಸ್ಟ್ ಸ್ಕೋರ್ ಹೊಡಿತಾರೆ ಅಂತ ಹೇಳ್ಬೋದು. ಇನ್ನು ಪಂಜಾಬ್ ಮೇಲೆ ಇದು ಕೂಡ ಹೈಯೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದಂತಹ ಪಂಜಾಬ್ ಅವರು ಮೊದಲು ಪವರ್ ಪ್ಲೇಯಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿದಂಥ ಪಂಜಾಬ್ನವರು ನೆಕ್ಸ್ಟು ಅವರು ಕೂಡ ನಮ್ಮ ಬೌಲಿಂಗ್ನಲ್ಲಿ ತರಿಸ್ತಾರೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡಿದಂಥ ಕರಣ್ ಶರ್ಮಾ, ಸ್ವಪ್ನಿಲ್ ಸಿಂಗ್ ಆಗಿರ್ಬೋದು ಮತ್ತು ಲೋಕಿ ಫರ್ಗ್ಯೂಸನ್ ಕೂಡ ಒಳ್ಳೆಯಂತಹ ಬೌಲಿಂಗ್ ನಡೆಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯಲ್ಲಿ ಬಂದಂಥ ಮೊಹಮ್ಮದ್ ಸಿರಾಜ್ ಅವರು ಕೂಡ ವಿಕೆಟ್ ಪಡೆದುಕೊಳ್ಳುವ ಮೂಲಕ ಅವರು ಕೂಡ ಗಮನ ಸೆಳೀತಾರೆ ಅಂತ ಹೇಳ್ಬೋದು. ಇನ್ನು ಮೊಹಮ್ಮದ್ ಸಿರಾಜ್ ಅವರಿಗೆ 3 ವಿಕೆಟ್ಗಳನ್ನ ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೋಡಿದರೆ RCBಗೆ ಮ್ಯಾನ್ ಆಫ್ ದಿ ಮ್ಯಾಚನ್ನು ವಿರಾಟ್ ಕೊಹ್ಲಿ ಅವರು ಪಡ್ಕೊಳ್ತಾರೆ 92 ರನ್ಗಳನ್ನ ಹೊಡೆದು. ಇನ್ನು 47 ಬಾಲ್ಗೆ 92 ರನ್ಗಳನ್ನ ಹೊಡೆದು ಹತ್ತತ್ರ 195 ಸ್ಟ್ರೈಕ್ ರೇಟ್ನಲ್ಲಿ ಆಡ್ತಾರೆ ಅಂತ ಹೇಳ್ಬೋದು. ಇನ್ನು ಇವರ ಈ ಇಂಟೆಂಟಿಂದನೇ RCBಗೆ ಗೆಲ್ಲೋದಕ್ಕೆ ಚಾನ್ಸ್ ಆಗಿದೆ ಅಂತ. ಇನ್ನು RCB ಅವರು 260 ರನ್ಗಳಾಗಿ ಗೆಲುವು ಸಾಧಿಸಿತ್ತು ಅಂತಲೇ ಹೇಳ್ಬೋದು. ಇನ್ನು ಪಾಯಿಂಟ್ಸ್ ಟೇಬಲ್ ನೋಡಿದರೆ ಪಾಯಿಂಟ್ಸ್ ಟೇಬಲಲ್ಲಿ ಕೂಡ ಒಳ್ಳೆಯಂತಹ ರನ್ ರೇಟ್ ಬದಲಾವಣೆ ಕೂಡ ಆಗಿಲ್ಲ. ಆದರೆ ಇವತ್ತು ನಡೆಯುವಂಥ ಪಂದ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇವತ್ತು CSK ಮತ್ತು GT ನಡೆಯೋ ಪಂದ್ಯದಲ್ಲಿ GT ಗೆದ್ದರೆ CSK ಸೋಲೋದ್ರಿಂದ RCBಗೆ ಒಂದು ಸೈಡ್ ಚಾನ್ಸ್ ಇದೆ. ಇನ್ನು ಇವತ್ತಿನ CSK ಗೆಲ್ತು ಅಂದರೆ RCBಗೆ ಲೋ ಹೋಪ್ ಅಂತಲೇ ಹೇಳ್ಬೋದು. ಇನ್ನು ಇವತ್ತು GT ಗೆದ್ದು RCBಗೆ ಪ್ಲೇ ಆಫ್ಗೆ ಇದು ಮಾಡ್ಕೊಳ್ಳಿ ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ನಮ್ಮ ಚಾನಲ್ಗೆ.